ಊಹಿಸ್ಕೊಳ್ಳಿ ಮಧ್ಯರಾತ್ರಿ ಗಾಢವಾದ ನಿದ್ದೆಯಲ್ಲಿರುವಾಗ ಆ ಇದ್ದಕ್ಕಿದ್ದಂತೆ ಮನೆ ಬಾಗ್ಲು ಬಡಿಯುವ ಸದ್ದು. ಸ್ವಲ್ಪ ಭಯಾನಕ ವಾತಾವರಣ. ಹೌದು. ಎದ್ದು ಹೋಗಿ ಬಾಗಿಲ್ ತೆಗೆದ್ರೆ ಅಲ್ಲಿ ತಮ್ಮ ಸ್ವಂತ ಅಕ್ಕ ಮತ್ತೆ ಭಾವ ನಿಂತಿದ್ದಾರೆ. ಮೊದಲಿಗೆ ಏನೋ ಕಷ್ಟ ಅಂತ ಬಂದಿರ್ಬೋದು ಅನ್ನೋ ಕಾಳಜಿ ಬರುತ್ತಲ್ವಾ. ಖಂಡಿತ, ರಕ್ತ ಸಂಬಂಧ ಅಂದ್ಮೇಲೆ ಆ ಒಂದು ಫೀಲಿಂಗ್ ಸಹಜ. ಆದ್ರೆ ಅವರಲ್ಲಿಗೆ ಬಂದಿರೋದು ಪ್ರೀತಿಯಿಂದ ಮಾತಾಡೋಕಲ್ಲ, ಬದಲಾಡಿ ಕಿಡ್ನಾಪ್ ಮಾಡೋಕೆ. ಓ ಮೈ ಗಾಡ್. ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ನ ಮುಂದಿರುವ ಒಂದು ಪತ್ರಿಕಾ ವರದಿ ಮತ್ತೆ ಪೊಲೀಸ್ ದಾಖಲೆಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಹೌದು, ಇದು ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿ ನಡೆದಿರೋ ಒಂದು ಆಘಾತಕಾರಿ ಘಟನೆ. ಕೇವಲ ಹಣಕಾಸಿನ ವಿಚಾರಕ್ಕಾಗಿ ಸ್ವಂತ ರಕ್ತ ಸಂಬಂಧಗಳೇ ಹೇಗೆ ಹರಾಜಾಗ್ತವೆ ಮತ್ತೆ ಅಪಹರಣದಂಥ ಕ್ರಿಮಿನಲ್ ಕೃತ್ಯಕ್ಕೆ ಹೇಗೆ ದಾರಿ ಮಾಡಿಕೊಡ್ತವೆ ಅನ್ನೋದನ್ನ ಇದು ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ. ನಿಜ. ಆರ್ಥಿಕ ಹಿತಾಸಕ್ತಿಗಳು ಮನುಷ್ಯನ ವಿವೇಚನೆಯನ್ನ ಹೇಗೆ ಮಬ್ಬುಗೊಳಿಸುತ್ತವೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ಎಕ್ಸಾಕ್ಟ್ಲಿ. ಆಪ್ತ ಸಂಬಂಧಗಳನ್ನ ಶತ್ರುಗಳನ್ನಾಗಿ ಹೇಗೆ ಪರಿವರ್ತಿಸ್ತವೆ ಅನ್ನೋದನ್ನ ನೋಡೋದೇ ಇಂದಿನ ನಮ್ಮ ಗುರಿ. ಸರಿ, ಇದನ್ನು ಬಿಡಿಸಿ ನೋಡೋಣ ಬನ್ನಿ. ಖಂಡಿತ, ಶುರು ಮಾಡೋಣ. ಆರ್ಥಿಕ ವ್ಯವಹಾರಗಳು ಕೇವಲ ಬ್ಯಾಂಕ್ ಖಾತೆಗಳ ಅಂಕಿಅಂಶಗಳ ಆಟವಾಗಿ ಉಳಿದಿಲ್ಲ. ಅವು ಮನುಷ್ಯರ ನಡುವಿನ ನಂಬಿಕೆಯನ್ನೇ ಅಳಿಸುವ ಅಸ್ತ್ರಗಳಾಗಿ ಹೇಗೆ ಬದಲಾಗ್ತಿವೆ ಅನ್ನೋದು ನಿಜಕ್ಕೂ ಬೆಚ್ಚಿಬಿಡಿಸುವಂಥದ್ದೇ. ನಾವು ಸಾಮಾನ್ಯವಾಗಿ ಹಣ ಮತ್ತೆ ಸಂಬಂಧಗಳ ನಡುವಿನ ಸಂಘರ್ಷವನ್ನ ನೋಡಿರ್ತೀವಿ. ಆದ್ರೆ ಈ ಕೇಸ್ನಲ್ಲಿ ಆ ಸಂಘರ್ಷ ತೆಗೆದುಕೊಂಡಿರುವ ಸ್ವರೂಪ ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಇದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಹಣಕಾಸಿನ ಭಿನ್ನಾಭಿಪ್ರಾಯ ಅನ್ನೋ ಹಂತವನ್ನ ದಾಟಿದೆ. ಹೌದು, ಇದು ಮಾನವೀಯತೆಯ ಮೂಲಭೂತ ಮೌಲ್ಯಗಳೇ ಹೇಗೆ ಕುಸಿದು ಹೋಗ್ತವೆ ಅನ್ನೋದನ್ನ ತೋರಿಸುತ್ತೆ ಅಲ್ವಾ. ಕರೆಕ್ಟ್. ಹಣದ ಮುಂದೆ ಸಂಬಂಧಗಳು ಹೇಗೆ ತಮ್ಮ ಮೌಲ್ಯವನ್ನ ಕಳ್ಕೊಳ್ತವೆ ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಉದಾಹರಣೆ. ಈ ಘಟನೆ ಎಷ್ಟು ಸೀರಿಯಸ್ ಅಂತ ನಮಗೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಆ ರಾತ್ರಿ ನಿಜಕ್ಕೂ ಏನಾಯ್ತು ಅನ್ನೋದನ್ನ ನಾವು ನೋಡ್ಬೇಕು. ಹೌದು, ಡೀಟೇಲ್ಸ್ ಬಹಳ ಮುಖ್ಯ. ವರದಿಯ ಪ್ರಕಾರ ಈ ಘಟನೆ ನಡೆದಿದ್ದು ಏಪ್ರಿಲ್ 14ರ ನಿಶಬ್ದ ರಾತ್ರಿಯಲ್ಲಿ ಹೆಬ್ಬಗೋಡಿಯ ಅನಂತನಗರದಲ್ಲಿ. ಅಲ್ಲಿ ವಾಸವಿದ್ದ ಪೃಥ್ವಿ ಮತ್ತು ಅವರ ಪತಿ ಅಭಿಜಿತ್ ಅವರು ತಮ್ಮ ಮನೆಯಲ್ಲಿದ್ದಾಗ ಏಕಾಏಕಿ ಅವರ ಮೇಲೆ ದಾಳಿ ನಡೆಯುತ್ತೆ. ಇಲ್ಲಿ ಶಾಕಿಂಗ್ ವಿಚಾರ ಏನಂದ್ರೆ ಆ ದಾಳಿಕೋರರು ಬೇರೆ ಯಾರೂ ಅಲ್ಲ. ಪೃಥ್ವಿ ಅವರ ಸ್ವಂತ ಅಕ್ಕ ಪ್ರಫುಲ್ಲ, ಭಾವ ಸಲೀಂ ಶೇಖ್ ಮತ್ತೆ ಬಿರೇಶ್ ಅನ್ನೋ ಈತನ ಸಹಚರ. ಸಾಲದ ವಿಚಾರಕ್ಕೆ ಮನೆಯಲ್ಲಿ ಜಗಳವಾಡುವುದನ್ನ ನಾವು ನೋಡಿದ್ವಿ. ಆದ್ರೆ ಸ್ವಂತ ತಂಗಿ ಮತ್ತೆ ಆಕೆಯ ಪತಿಯನ್ನೇ ಕಿಡ್ನಾಪ್ ಮಾಡೋ ಮಟ್ಟಕ್ಕೆ ಹೋಗೋದು, ಇದು ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಅದು ಕೇವಲ ಕಷ್ಟ ಮಾತ್ರವಲ್ಲ, ಒಂದು ಕೌಟುಂಬಿಕ ಕಲಹ ಹಿಂಸೆಯ ರೂಪ ಪಡೆದು ಅಪಹರಣದಂಥ ಗಂಭೀರ ಅಪರಾಧದ ಮಟ್ಟಕ್ಕೆ ತಲುಪೋದು ಸಮಾಜದ ಸ್ವಾಸ್ಥ್ಯ ಎಷ್ಟು ಕೆಟ್ಟೋಗಿದೆ ಅನ್ನೋದನ್ನು ಸೂಚಿಸುತ್ತೆ. ನಿಜ. ಕುಟುಂಬದೊಳಗೆ ಎಷ್ಟೇ ದೊಡ್ಡ ಜಗಳಗಳಿದ್ರೂ ಅದಕ್ಕೊಂದು ಲಿಮಿಟ್ ಇರುತ್ತೆ. ಆದ್ರೆ ಇಲ್ಲಿ ಆ ಎಲ್ಲಾ ಮಿತಿಗಳನ್ನು ಮುರಿಯಲಾಗಿದೆ. ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಿದೆ. ಹೇಳಿ. ಸಾಮಾನ್ಯವಾಗಿ ಕುಟುಂಬದ ಜಗಳಗಳು ಎಷ್ಟೇ ದೊಡ್ಡದಿದ್ರೂ ಮನೆ 4 ಗೋಡೆಗಳೊಳಗೆ ನಡೆಯುತ್ತೆ. ಕೂಗಾಟ, ಕಿರ್ಚಾಟ ಆಗ್ಬೋದು, ಅದು ಅಲ್ಲೇ ಮುಗಿಯುತ್ತೆ. ಹೌದು, ಅದು ಕಾಮನ್ ಆಗಿ ಆಗುವಂಥದ್ದು. ಆದ್ರೆ ಇಲ್ಲಿ ಆರೋಪಿಗಳು ನೇರವಾಗಿ ಮನೆಯೊಳಗಿ ನುಗ್ಗಿ ಹಲ್ಲೆ ಮಾಡಿಲ್ಲ, ಬದಲಾಗಿ ಬೇರೆದೇ ಆದ ಒಂದು ಕುತಂತ್ರ ಬಳಸಿದ್ದಾರೆ. ಆದರೆ ಟ್ರೋಜನ್ ಹಾರ್ಸ್ ತಂತ್ರದ ಬಗ್ಗೆ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ಅವರು ಪೃಥ್ವಿ ಮತ್ತೆ ಅಭಿಜಿತ್ ಅವರಿಗೆ ಪೊಲೀಸ್ ಠಾಣೆಗೆ ಹೋಗೋಣ ಬನ್ನಿ ಅಂತ ಸುಳ್ಳು ಹೇಳಿ ಕಾರಿನಲ್ಲಿ ಕೂರಿಸಿಕೊಂಡು ಅಪಹರಿಸಿದ್ದಾರೆ. ಇದೊಂಥರ ಟ್ರೋಜನ್ ಹಾರ್ಸ್ ಇದ್ದ ಹಾಗೆ. ನೇರವಾಗಿ ಅಟ್ಯಾಕ್ ಮಾಡದೆ ಸೇಫ್ ವಲಯದ ಭ್ರಮೆ ಹುಟ್ಟಿಸಿ ಕಿಡ್ನಾಪ್ ಮಾಡಿದ್ದಾರೆ. ಹೌದು. ಅವ್ರು ಯಾಕಿಷ್ಟು ಸಂಕೀರ್ಣವಾದ ನಾಟಕ ಆಡಬೇಕಾಯಿತು? ಬಹುಶಃ ಮನೆಯಲ್ಲಿ ಗಲಾಟೆ ಮಾಡಿದ್ರೆ ಪಕ್ಕದ ಮನೆಯವರು ಬಂದು ಸೇರ್ಕೊಳ್ತಾರಾ ಅಂತನ? ಅಥವಾ ತಕ್ಷಣವೇ ಎಕ್ಸ್ಪೋಸ್ ಆಗ್ತೀವಿ ಅನ್ನೋ ಭಯ ಇತ್ತಾ ಅಂತ ಕೂಡ ನಾವಿಲ್ಲಿ ಯೋಚನೆ ಮಾಡಬಹುದು. ಕರೆಕ್ಟ್. ಆ ಭಯ ಖಂಡಿತವಾಗಿಯೂ ಇದ್ದಿರಬಹುದು. ಆದ್ರೆ ಇಲ್ಲಿ ಅಚ್ಚರಿಯ ಸಂಗತಿ ಎಂದರೆ ಅಪರಾಧಿಗಳು ಕೇವಲ ದೈಹಿಕ ಶಕ್ತಿಯನ್ನು ಮಾತ್ರ ನೆಚ್ಕೊಂಡಿರಲಿಲ್ಲ. ಅವರು ಸಂತ್ರಸ್ತರ ಮಾನಸಿಕ ಸ್ಥಿತಿಯ ಮೇಲೆ, ಅವರ ಸೈಕಾಲಜಿ ಮೇಲೆ ದಾಳಿ ಮಾಡಿದ್ರು. ಓ, ಸೈಕಾಲಜಿಕಲ್ ಅಟ್ಯಾಕ್. ಹೌದು. ಸಾರ್ವಜನಿಕರಲ್ಲಿ ಕಾನೂನು ಮತ್ತೆ ಪೊಲೀಸರ ಬಗ್ಗೆ ಇರೋ ಗೌರವ ಹಾಗೂ ಭಯವನ್ನೇ ಅಪರಾಧಿಗಳು ತಮ್ಮ ಅಸ್ತ್ರವನ್ನಾಗಿ ಮಾಡ್ಕೊಂಡ್ರು. ನಿಜ. ಪೊಲೀಸ್ ಠಾಣೆಗೆ ಹೋಗೋಣ ಅಂದಾಗ ಯಾರಾದ್ರೂ ಸರಿ ತಕ್ಷಣಕ್ಕೆ ವಿರೋಧಿಸೋದಿಲ್ಲ. ಹೌದು, ಅದೊಂದು ಕಾನೂನು ಬದ್ಧ ಪ್ರಕ್ರಿಯೆ ಅಂತ ನಂಬ್ತಾರೆ. ಇದನ್ನೇ ನಾವು ಕಾನೂನಿನ ಮುಖವಾಡ ಅಂತ ಕರೀಬಹುದು. ಆ ಮುಖವಾಡ ಧರಿಸುವ ಮೂಲಕ ಸಂತ್ರಸ್ತರು ಯಾವುದೇ ಪ್ರತಿರೋಧ ಒಡ್ಡದಂತೆ ತಡೆದ್ರು ಅಲ್ಲ. ಎಕ್ಸಾಕ್ಟ್ಲಿ. ತನಿಖಾ ದೃಷ್ಟಿಯಿಂದ ನೋಡಿದಾಗ ಇದು ಬಹಳ ಗಂಭೀರವಾದ ವಿಚಾರ. ಯಾಕಂದ್ರೆ ಸಾರ್ವಜನಿಕ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನೇ ಇಲ್ಲಿ ಹೈಜಾಕ್ ಮಾಡಲಾಗಿದೆ. ಅಂದ್ರೆ ಕಾನೂನಿನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡ ಆ ಕ್ಷಣವೇ ಇದು ಕೋಪದಲ್ಲಿ ನಡೆದ ಜಗಳ ಅಲ್ಲ ಅಂತ ಕ್ಲಿಯರ್ ಆಗತ್ತೆ. ಖಂಡಿತ. ಬದಲಾಗಿ ಇದೊಂದು ಪಕ್ಕಾ ಪ್ಲಾನ್ ಮಾಡಿದ ಸಂಚು ಅಂತ ಸಾಬೀತಾಗತ್ತೆ ಅಲ್ವಾ.
ಕೋಪದಲ್ಲಿ ಮನುಷ್ಯರು ತಕ್ಷಣ ರಿಯಾಕ್ಟ್ ಮಾಡ್ತಾರೆ. ಹೌದು. ಆದರೆ ಇಷ್ಟು ವ್ಯವಸ್ಥಿತವಾಗಿ ಸುಳ್ಳು ಹೇಳಿ ಮುಖವಾಡ ಹಾಕಿ ಕಾರ್ನಲ್ಲಿ ಕೂರ್ಸ್ಕೊಂಡು ಹೋಗೋದು ಇದು ಬೇರೆದೇ ಮಟ್ಟದ ಕ್ರಿಮಿನಲ್ ಬುದ್ಧಿ. ಮತ್ತು ಈ ಸಂಚಿನ ಮುಂದಿನ ಹಂತವನ್ನ ನೋಡಿದಾಗ ನಮಗಿದು ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಹಾ, ಪೊಲೀಸ್ ದಾಖಲೆಗಳ ಪ್ರಕಾರ ಭಾವ ಸಲೀಂ ಶೇಖ್ ಈ ಕಿಡ್ನಾಪ್ಗಾಗಿ ಬಿರೇಶ್ ಎಂಬ 3ನೇ ವ್ಯಕ್ತಿಯನ್ನ ಕರೆತಂದಿದ್ದಾನೆ. ಇಲ್ಲಿ ಇದು ನಿಜಕ್ಕೂ ಕುತೂಹಲಕರವಾಗುತ್ತೆ. ಕರುಳಬಳ್ಳಿಯ ಸಂಬಂಧವಾದ ಸ್ವಂತ ತಂಗಿಯನ್ನ ಕಿಡ್ನಾಪ್ ಮಾಡೋಕೆ ಹೊರಗಿನವರೊಬ್ಬರನ್ನ ಬಾಡಿಗೆಗೆ ತರೋ ಮಟ್ಟಿಗೆ ದ್ವೇಷ ಬೆಳೆಯಿತಾ? ಇದು ನಿಜಕ್ಕೂ ಶಾಕಿಂಗ್. ಅಕ್ಕ ತಂಗಿ ಭಾವ ಮೈದುನ ಅನ್ನೋ ಆಪ್ತ ವಲಯದೊಳಗೆ ಹೊರಗಿನ ಒಬ್ಬ ಅಪರಿಚಿತನನ್ನ ತರೋದು ಅಂದ್ರೆ ಏನು? ಹಣದ ವ್ಯಾಮೋಹ. ಹೌದು. ಆ ವ್ಯಾಮೋಹ ಅಕ್ಕ ತಂಗಿಯ ಸಂಬಂಧದ ಎಲ್ಲ ಮಿತಿಗಳನ್ನ ಹೇಗೆ ಅಳಿಸಿಹಾಕಿದೆ ಅನ್ನೋದು ಆಶ್ಚರ್ಯ ತರುತ್ತೆ. ಇದನ್ನ ವಿಸ್ತಾರವಾದ ದೃಷ್ಟಿಕೋನದಿಂದ ನೋಡಿದ್ರೆ ಈ ಘಟನೆಗೆ ವೃತ್ತಿಪರ ಅಪರಾಧದ ಅಂದ್ರೆ ಆ ಪ್ರೊಫೆಷನಲ್ ಕ್ರೈಮ್ ಸ್ವರೂಪ ಬಂದಿರೋದನ್ನ ಇದು ಸೂಚಿಸುತ್ತೆ. ನೀವು ಹೇಳಿದ ಹಾಗೆ ಬಿರೇಶ್ ಅನ್ನೋ 3ನೇ ವ್ಯಕ್ತಿಯ ಪ್ರವೇಶ ಈ ಕೇಸ್ನ ಆಯಾಮವನ್ನೇ ಬದಲಾಯಿಸುತ್ತೆ. ಕುಟುಂಬದ ಜಗಳಗಳಲ್ಲಿ ಸಾಮಾನ್ಯವಾಗಿ ಹೊರಗಿನವರನ್ನ ಅದು ಕ್ರಿಮಿನಲ್ ಕೆಲಸಕ್ಕಾಗಿ ಸೇರ್ಸ್ಕೊಳ್ಳೋದಿಲ್ಲ. ಹೌದು, ಅದೆಲ್ಲ ಮನೆಯೊಳಗೆ ಇರುತ್ತೆ. ಆದ್ರೆ ಇಲ್ಲಿ ಸಲೀಂ ಶೇಖ್ ತನ್ನ ಸಹಚರನನ್ನ ಬಳಸ್ಕೊಂಡಿದ್ದಾನೆ ಅಂದ್ರೆ ಅವರ ಉದ್ದೇಶ ಕೇವಲ ಹೆದರಿಸುವುದಾಗಿರ್ಲಿಲ್ಲ. ಯಾವುದೇ ಬೆಲೆ ತೆತ್ತಾದ್ರೂ ಸರಿ ಹಣ ವಸೂಲಿ ಮಾಡಲೇಬೇಕು ಅನ್ನೋ ವ್ಯವಸ್ಥಿತ ಸಂಚಾಗಿತ್ತು. ಎಕ್ಸಾಕ್ಟ್ಲಿ. ಇದು ಸಮಾಜದಲ್ಲಿ ನಂಬಿಕೆಯ ವ್ಯವಸ್ಥೆ ಕುಸಿಯುತ್ತಿರುವುದರ ಸ್ಪಷ್ಟ ಸಂಕೇತ. ನಿಜ. ನಮಗೆ ಸಂವಿಧಾನಬದ್ಧವಾದ ಸ್ವಾತಂತ್ರ್ಯ ಇದೆ. ಆದ್ರೆ ಆ ಸ್ವಾತಂತ್ರ್ಯವನ್ನೇ ಕಿತ್ಕೊಂಡು ದೌರ್ಜನ್ಯ ಎಸಗುವ ಹಂತಕ್ಕೆ ಕುಟುಂಬ ಇಳಿಯುತ್ತೆ ಅಂದ್ರೆ ಸಾಲ ಅನ್ನೋದು ಮನುಷ್ಯನ ಮೆದುಳಿನಲ್ಲಿ ಎಂಪತಿಯನ್ನ ಅಂದ್ರೆ ಸಹಾನುಭೂತಿಯನ್ನ ಸಂಪೂರ್ಣವಾಗಿ ಸಾಯಿಸ್ಬಿಡುತ್ತೆ ಅಂತ ಅರ್ಥ. ನೀವ್ ಹೇಳಿದ ಆ ಎಂಪತಿ ಸತ್ತೋಗಿರೋ ವಿಚಾರ ಇದೆಯಲ್ಲ, ಅದು ಆ ರಾತ್ರಿ ನಡೆದ ಮುಂದಿನ ಘಟನೆಗಳಲ್ಲಿ ಇನ್ನಷ್ಟು ಭಯಾನಕವಾಗಿ ಕಾಣಿಸುತ್ತೆ. ಹೌದು. ಆಮೇಲೇನಾಯ್ತು? ಈ ವ್ಯವಸ್ಥಿತ ಸಂಚಿನ ಮುಂದಿನ ಹಂತವಾಗಿ ಆ ಕಿಡ್ನಾಪರ್ಸ್ ಪೃಥ್ವಿ ಮತ್ತು ಅಭಿಜಿತ್ ಅವರನ್ನು ಎಲ್ಲಿಗೆ ಕರೆದುಕೊಂಡು ಹೋದ್ರು ಅನ್ನೋದು ಕೂಡ ಅಷ್ಟೇ ವಿಪರ್ಯಾಸ. ವರದಿಯ ಪ್ರಕಾರ ಅಪಹರಣದ ನಂತರ ಸಂತ್ರಸ್ತರನ್ನ ನಾಗರಬಾವಿಯಲ್ಲಿರುವ ಒಂದು ಮನೆಗೆ ಕರೆದೊಯ್ದು ಗೃಹಬಂಧನದಲ್ಲಿ ಇರಿಸಲಾಯಿತು. ಓ, ನಾಗರಬಾವಿಗೆ? ಹೌದು. ಮನೆ ಅಂದ್ರೆ ಸಾಮಾನ್ಯವಾಗಿ ನೆಮ್ಮದಿ ಮತ್ತೆ ಸುರಕ್ಷತೆಯ ತಾಣ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಸ್ವಂತ ಅಕ್ಕನೇ ತಂಗಿಯನ್ನು ಕೂಡಿ ಹಾಕಿದ ಆ ಮನೆ ರಕ್ತ ಸಂಬಂಧವನ್ನು ಬೆಸೆಯುವ ಜಾಗವಾಗುವ ಬದಲು ಒಬ್ಬ ಕೊಲೆಗಾರನ ಅಡ್ಡೆಯಂತೆ ಹಿಂಸಾತ್ಮಕ ಸೆರೆಮನೆಯಾಗಿ ಬದಲಾದದ್ದು ನಿಜಕ್ಕೂ ದುರಂತ. ಆ ಹಿಂಸೆಯ ತೀವ್ರತೆಯನ್ನ ನಾವು ಗಮನಿಸಬೇಕು ಇಲ್ಲಿ. ಪೊಲೀಸ್ ದಾಖಲೆಗಳು ವಿವರಿಸುವಂತೆ ಸಂತ್ರಸ್ತರನ್ನ ಕಾರಿನಲ್ಲಿ ಕರೆದೊಯ್ಯುವಾಗ ಮಾರ್ಗ ಮಧ್ಯ ಪೃಥ್ವಿ ಮತ್ತು ಅಭಿಜಿತ್ ಅವರು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ಅಂದ್ರೆ ಕಾರಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ರಾ? ಹೌದು. ಕಾರಿನಿಂದ ಇಳಿದು ಓಡಿ ಹೋಗಲು ಪ್ರಯತ್ನಪಟ್ಟಿದ್ದಾರೆ. ಪ್ರಾಣಭಯದಲ್ಲಿರುವ ಯಾರೇ ಆದ್ರೂ ಮಾಡೋ ಸಹಜ ಪ್ರತಿಕ್ರಿಯೆ ಅದು. ಆದ್ರೆ ಆ ಕ್ಷಣದಲ್ಲಿ ಆರೋಪಿಗಳು ಅತ್ಯಂತ ಅತಿಮಾನುಷವಾಗಿ ದೈಹಿಕ ಹಲ್ಲೆ ನಡೆಸಿದ್ದಾರೆ. ಹೊರಗಿನ ಒಬ್ಬ ವ್ಯಕ್ತಿಯ ಎದುರೇ ಸ್ವಂತ ಅಕ್ಕ ಮತ್ತೆ ಭಾವ ತಂಗಿ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಅಲ್ಲಿ ಸಂಬಂಧ ಅನ್ನೋದು ಒಂದು ಅಸೆಟ್ ಅಥವಾ ಲಯಬಿಲಿಟಿ ಅಂದ್ರೆ ಕೇವಲ ಒಂದು ಆರ್ಥಿಕ ವಸ್ತುವಾಗಿ ಮಾತ್ರ ಉಳಿದುಕೊಂಡಿದೆ ಅಂತ ಸ್ಪಷ್ಟವಾಗುತ್ತೆ. ಎಕ್ಸಾಕ್ಟ್ಲಿ. ಮನುಷ್ಯರನ್ನ ಮನುಷ್ಯರಾಗಿ ನೋಡದೆ ಬರೀ ದುಡ್ಡಿನ ಯಂತ್ರಗಳಾಗಿ ನೋಡೋ ಮನಸ್ಥಿತಿ ಅದು. ಹೌದು. ಆದ್ರೆ ಈ ಕತ್ತಲೆಯ ನಡುವೆಯೂ ಒಂದು ಪಾಸಿಟಿವ್ ವಿಚಾರ ಏನಂದ್ರೆ ಪೃಥ್ವಿಯವರು ಧೈರ್ಯ ಕಳೆದುಕೊಳ್ಳಲಿಲ್ಲ. ಹೌದು. ಅವರು ಕೊಟ್ಟ ದೃಢವಾದ ದೂರಿನ ಆಧಾರದ ಮೇಲೆಯೇ ಈ ಇಡೀ ಪ್ರಕರಣ ಬೆಳಕಿಗೆ ಬಂತು ಅಲ್ವಾ? ಹೌದು. ಪೃಥ್ವಿಯವರು ನೀಡಿದ ದೂರಿನ ಆಧಾರದ ಮೇಲೆ ಹೆಬ್ಬಗೋಡಿ ಠಾಣೆಯ ಪೊಲೀಸರು ತ್ವರಿತವಾಗಿ ಕಾರ್ಯಾಚರಣೆ ನಡೆಸಿದ್ರು. ಪ್ರಫುಲ್ಲ, ಸಲೀಂ ಶೇಖ್ ಮತ್ತೆ ಬಿರೇಶ್ ಈ ಮೂವರನ್ನು ಬಂಧಿಸುವಲ್ಲಿ ಅವರು ಯಶಸ್ವಿಯಾದ್ರು. ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆ. ಪೊಲೀಸರ ಈ ಶೀಘ್ರ ಕ್ರಮವನ್ನ ನಾವಿಲ್ಲಿ ಗಮನಿಸಬೇಕು. ಇದು ಕೇವಲ ಸಂತ್ರಸ್ತರಿಗೆ ರಕ್ಷಣೆ ನೀಡುವುದಷ್ಟೇ ಅಲ್ಲ, ಬದಲಾಗಿ ಕಾನೂನು ಬಾಹಿರವಾಗಿ ಹಣ ವಸೂಲಿ ಮಾಡುವರಿಗೆ ರವಾನಿಸಿದ ಒಂದು ಕಠಿಣ ಎಚ್ಚರಿಕೆ. ಅಂದ್ರೆ ನೀವು ಎಷ್ಟೇ ಆಪ್ತರಾಗಿರ್ಲಿ, ಕುಟುಂಬದವರೇ ಆಗಿರ್ಲಿ, ಕಾನೂನನ್ನ ಕೈಗೆತ್ಕೊಳ್ಳೋ ಹಾಗಿಲ್ಲ ಅನ್ನೋ ಸ್ಪಷ್ಟ ಸಂದೇಶ. ಹೌದು. ಸಿಸ್ಟಮ್ ಇಲ್ಲಿ ಆ ಮೆಸೇಜ್ ಪಾಸ್ ಮಾಡಿದೆ. ಕೌಟುಂಬಿಕ ವ್ಯವಸ್ಥೆ ಫೇಲಾದಾಗ ಕಾನೂನು ವ್ಯವಸ್ಥೆ ಹೇಗೆ ಮಧ್ಯಪ್ರವೇಶಿಸಿ ಬೌಂಡ್ರಿಗಳನ್ನ ಸೆಟ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಹಾಗಾದ್ರೆ ಇದರ ಅರ್ಥವೇನು? ಅಪರಾಧಿಗಳ ಬಂಧನವಾಯಿತು, ಪೊಲೀಸ್ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಇಡೀ ಘಟನೆ ನಮ್ಮ ಸಮಾಜದ ಬಗ್ಗೆ ಮತ್ತು ನಾವು ಹಣವನ್ನು ನೋಡುವ ರೀತಿಯ ಬಗ್ಗೆ ಏನು ಹೇಳುತ್ತೆ? ಇದು ಯೋಚಿಸಬೇಕಾದ ವಿಷಯ. ನಾವು ಇದನ್ನ ಒಂದು ಆಬ್ಜೆಕ್ಟಿವ್ ಆಗಿ ನೋಡಿದಾಗ ಕಲಿಬೇಕಾದ ಪ್ರಾಯೋಗಿಕ ಪಾಠ ಏನು ಅಂದ್ರೆ, ಹಣಕಾಸಿನ ವ್ಯವಹಾರಗಳಲ್ಲಿ ಎಷ್ಟೇ ಆಪ್ತ ಸಂಬಂಧಗಳಿದ್ರೂ ಅಲ್ಲಿ ಪಾರದರ್ಶಕತೆ ಮತ್ತು ಕಾನೂನುಬದ್ಧ ದಾಖಲೆಗಳು ಅತ್ಯಗತ್ಯ.
ಹೌದು, ಖಂಡಿತ. ರಕ್ತ ಸಂಬಂಧ ಇದೆ, ನಂಬಿಕೆ ಇದೆ ಅಂತ ಬ್ಲೈಂಡಾಗಿ ವ್ಯವಹಾರ ಮಾಡೋದು ಎಂಥ ಅಪಾಯಕಾರಿ ಪರಿಸ್ಥಿತಿಗೆ ತಳ್ಳಬಹುದು ಅನ್ನೋದನ್ನ ಇದು ತೋರಿಸುತ್ತೆ. ಬರೀ ಬಾಯಿ ಮಾತಿನ ಭರವಸೆಗಳು ಸಾಲದ ಸುಳಿಯಲ್ಲಿ ಸಿಲುಕಿದಾಗ ಹೇಗೆಲ್ಲ ತಿರುಷ್ಪಡುತ್ತವೆ ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಮತ್ತು ಇದು ಡಿಜಿಟಲ್ ಯುಗದ ಅತಿ ದೊಡ್ಡ ವಿಪರ್ಯಾಸ ಕೂಡ ಹೌದು. ವಿಪರ್ಯಾಸ ಹೇಗೆ? ಯೋಚ್ನೆ ಮಾಡಿ, ನಾವಿಂದು ಡಿಜಿಟಲ್ ಯುಗದಲ್ಲಿದ್ದೀವಿ. ಹಣದ ವರ್ಗಾವಣೆಯನ್ನು UPI ಅಪ್ಲಿಕೇಶನ್ಗಳ ಮೂಲಕ ಕೇವಲ 2-3 ಸೆಕೆಂಡ್ಗಳಲ್ಲಿ ಮಾಡಿ ಮುಗಿಸ್ತೀವಿ. ಹಣಕಾಸಿನ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಹೌದು, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಅದೇ ಹಣಕಾಸಿನ ಸಾಲಗಳನ್ನು ತೀರಿಸಿಕೊಳ್ಳಲು ಅಥವಾ ವಸೂಲಿ ಮಾಡಲು ನಾವು ಇವತ್ತಿಗೂ ಅದೇ ಹಳೆಯ ಕ್ರೂರ್ಯ ಮತ್ತೆ ಹಿಂಸೆಯ ಆದಿಮಾನವನ ಮಾರ್ಗವನ್ನೇ ಹಿಡಿತಿದ್ದೀವಿ ಅನ್ನೋದು ಎಷ್ಟು ಸರಿ? ನಿಜ, ಇದು ದೊಡ್ಡ ಕಾಂಟ್ರಡಿಕ್ಷನ್. ಟೆಕ್ನಾಲಜಿ ಸ್ಪೀಡ್ ಆಗಿದೆ, ಆದ್ರೆ ಮನುಷ್ಯನ ಸೈಕಾಲಜಿ ಇನ್ನೂ ಅದೇ ಕಾಡು ಮನುಷ್ಯನ ಹಂತದಲ್ಲಿ ಇದೆಯಾ ಅನ್ನೋ ಡೌಟ್ ಬರುತ್ತೆ. ವರ್ಷಗಳ ಕಾಲ ಬೆಳೆಸಿದ ಪ್ರೀತಿ ಮತ್ತು ನಂಬಿಕೆಯನ್ನ ಸಾಲದ ಸುಳಿ ಕ್ಷಣಾರ್ಧದಲ್ಲಿ ಹೇಗೆ ಬೂದಿ ಮಾಡುತ್ತೆ ಅನ್ನೋದನ್ನ ಈ ಪ್ರಕರಣ ನಮ್ಗೆ ತೋರಿಸ್ಕೊಟ್ಟಿದೆ. ಡಿಜಿಟಲ್ ವೇಗ ಮತ್ತೆ ಆದಿಮಾನವನ ಕ್ರೌರ್ಯದ ನಡುವಿನ ಕಾಂಟ್ರಾಸ್ಟ್ ಇದೆಯಲ್ಲ, ಅದು ನಿಜಕ್ಕೂ ಶಾಕಿಂಗ್. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಘಟನೆ ಕೇವಲ ಒಂದು ಕಿಡ್ನ್ಯಾಪ್ ಕೇಸ್ ಅಲ್ಲ. ಇದು ಬೆಂಗಳೂರಿನಂತೆ ಮಹಾನಗರದ ವೇಗದ ಬದುಕಿನಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಮತ್ತೆ ಆರ್ಥಿಕ ಹಿತಾಸಕ್ತಿಗಳ ನಡುವೆ ರಕ್ತ ಸಂಬಂಧಗಳು ಹೇಗೆ ಅಪ್ರಸ್ತುತವಾಗ್ತಿವೆ ಅನ್ನೋ ಕರಾಳ ಸತ್ಯ. ನಿಜ. ಎಲ್ಲವೂ ಕಮರ್ಷಿಯಲ್ ಆಗ್ತಿರೋ ಈ ಟೈಮ್ನಲ್ಲಿ ಅಕ್ಕ ತಂಗಿ ಅನ್ನೋ ಎಮೋಷನ್ಸ್ ಕೂಡ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ತರ ಆಗೋಗಿದೆ. ಅಬ್ಸಲ್ಯೂಟ್ಲಿ. ಸಂಬಂಧಗಳಿಗಿಂತ ಹೆಚ್ಚಾಗಿ ಆರ್ಥಿಕ ಲಾಭ ನಷ್ಟಗಳೇ ಮನುಷ್ಯನ ಐಡೆಂಟಿಟಿಯನ್ನ ಡಿಸೈಡ್ ಮಾಡ್ತಿವೆ. ಹೌದು. ಒಂದು ಕಾಲದಲ್ಲಿ ಕುಟುಂಬ ಅಂದ್ರೆ ಪರಸ್ಪರ ರಕ್ಷಣೆ ಕೊಡೋ ಜಾಗ ಆಗಿತ್ತು. ಆದ್ರೆ ಇವತ್ತು ಅದೇ ಕುಟುಂಬ ಹಣದ ವಿಚಾರ ಬಂದಾಗ ಪ್ರಿಡೇಟರ್ ಅಂದ್ರೆ ಬೇಟೆಗಾರನಾಗಿ ಬದಲಾಗುವ ಅಪಾಯವಿದೆ ಅನ್ನೋದನ್ನ ಈ ಇನ್ಸಿಡೆಂಟ್ ಎಕ್ಸ್ಪೋಸ್ ಮಾಡಿದೆ. ಅದೇ ಬೇಟೆಗಾರನ ಮನಸ್ಥಿತಿಯ ಬಗ್ಗೆ ಯೋಚಿಸ್ತಾ ಇಂದಿನ ಚರ್ಚೆಯ ಕೊನೆಯಲ್ಲಿ ಒಂದು ವಿಚಾರವನ್ನ ಹಾಗೆ ಬಿಟ್ಟು ಹೋಗ್ತೀನಿ, ಕೇಳುಗರು ಯೋಚನೆ ಮಾಡಿ. ಹಣದ ಹರಿವು ಸರಾಗವಾಗಿರುವಾಗ, ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವಾಗ ಎಲ್ಲಾ ಸಂಬಂಧಗಳು ಚೆನ್ನಾಗೇ ಇರುತ್ತವೆ. ಹೌದು, ನಗು, ಪಾಟಿ, ಗೆಳೆತನ ಎಲ್ಲವೂ ಇರುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ನಮ್ಮ ಸಂಬಂಧಗಳ ನಿಜವಾದ ಮೌಲ್ಯ ಮತ್ತು ಆಳ ಪರೀಕ್ಷೆಯಾಗೋದು ನಾವು ಆರ್ಥಿಕ ಸಂಕಷ್ಟದಲ್ಲಿ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಿದಾಗ ಮಾತ್ರವೇ. ಇದೊಂದು ರೀತಿಯ ಸ್ಟ್ರೆಸ್ ಟೆಸ್ಟ್ ಇದ್ದ ಹಾಗೆ. ಹೌದು. ಆರ್ಥಿಕ ಲಾಭ ನಷ್ಟಗಳ ತಕ್ಕಡಿಯಲ್ಲಿ ಮನುಷ್ಯತ್ವವನ್ನ ಅಳೆಯುತ್ತಿರುವ ಈ ಕಾಲಘಟ್ಟದಲ್ಲಿ ಕಳೆದು ಹೋಗುತ್ತಿರುವ ಆ ನಂಬಿಕೆ ಎಂಬ ದುಬಾರಿ ವಸ್ತುವನ್ನ ನಾವು ಮತ್ತೆ ಗಳಿಸೋದು ಹೇಗೆ? ಕೇವಲ ಅಗ್ರಿಮೆಂಟ್ಗಳು ಮತ್ತೆ ಪ್ರಾಮಿಸರಿ ನೋಟ್ಗಳ ಆಧಾರದ ಮೇಲೆ ಮಾತ್ರವೇ ಮುಂದಿನ ದಿನಗಳಲ್ಲಿ ಸಂಬಂಧಗಳು ನಿಲ್ಲುತ್ತವಾ? ಇದು ನೊಮ್ಮೆ ಆಳವಾಗಿ ಯೋಚಿಸಿ. ಈ ವಿಚಾರದ ಬಗ್ಗೆ ನಮ್ಮ ಇಂದಿನ ಚರ್ಚೆ ನಿಮಗೆ ಹೊಸ ದೃಷ್ಟಿಕೋನ ನೀಡಿದೆ ಅಂತ ಭಾವಿಸುತ್ತೇನೆ. ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.